ನಿಗಮ ಮಂಡಳಿಯಲ್ಲಿ ಸಿಗಲಿಲ್ಲ ಹುದ್ದೆ. ಸಿಎಂ ಡಿಸಿಎಂ ಕೊಟ್ಟ ಭರವಸೆಗಳು ಯಾವುದು ಕೂಡ ಈಡೇರಲಿಲ್ಲ. ಕಾಂಗ್ರೆಸ್ ಮುಖ್ಯ ವಕ್ತಾರ ನಟರಾಜ ಗೌಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಟ್ಟಿಯಲ್ಲಿ ನನ್ನ ಹೆಸರಿದ್ದರೂ ಕೈಬಿಟ್ಟಿದ್ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಾಲಭವನ ಉಪಾಧ್ಯಕ್ಷ ಹುದ್ದೆಗೆ ನನ್ನ ಹೆಸರು ಕೂಡ ಇತ್ತು. ಬೇಡ ಅಂತ ನಯವಾಗಿ ತಿರಸ್ಕರಿಸಿದ್ದೆ. ಅಧ್ಯಕ್ಷ ಸ್ಥಾನದ ಭರವಸೆಯನ್ನ ಕೊಟ್ಟಿದ್ರಿಂದ ನಾನು ತಿರಸ್ಕಾರವನ್ನ ಮಾಡಿದ್ದೆ. ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವೂ ಕೂಡ ಸಿಗಲಿಲ್ಲ ಅಂತ ಹೇಳಿ ಸರ್ಕಾರದ ನಿರ್ಧಾರಕ್ಕೆ ತುಂಬಾ ಬೇಸರವಾಗಿದೆ ಅಂತ ಹೇಳಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಅವಕಾಶ ಸಿಗುವ ಭರವಸೆಯೂ ಇದೆ. ಒಕ್ಕಲಿಗ ಅಭಿವೃದ್ಧಿ ನಿಗಮ ಕೊಟ್ರೆ ನಿಭಾಯಿಸ್ತೀನಿ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ನಟರಾಜ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿ ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ಸಂದರ್ಭದಲ್ಲಿ ಖಾಲಿ ಇದ್ದಂತಹ ಹಲವು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಸುದೀರ್ಘವಾಗಿ ಕೆಲಸ ಮಾಡಿದಂಥವ್ರಿಗೆ ಅವಕಾಶಗಳು ಸಿಗ್ತಿಲ್ಲ ಅನ್ನುವಂಥ ಒಂದು ಕೂಗು ಮತ್ತು ಕೊರಗು ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನಾನು ಮಾತನಾಡಿಸೋದಕ್ಕೆ ಕಾಂಗ್ರೆಸ್ ಪಕ್ಷದ ಕಟ್ಟಲಾಗಿರುವಂತಹ ಮುಖ್ಯ ವಕ್ತಾರಾದಂತಹ ನಟರಾಜ್ ಗೌಡ ಇದ್ದಾರೆ. ಸರ್ ನಮಸ್ತೆ. ಈ ಪಟ್ಟಿ ಬಿಡುಗಡೆ, ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತೆ ಅಂತ ಚರ್ಚೆ ಇತ್ತು. ಯಾಕೆ ಮತ್ತೆ ಮಿಸ್ ಆಯ್ತಲ್ಲ ನಿಮ್ಮ ಹೆಸರು? ಇಲ್ಲ, ಈ ಪಟ್ಟಿನಲ್ಲಿ ನನ್ನ ಹೆಸರು ಇತ್ತು. ಅದೇನಂದರೆ ವೈಸ್ ಚೇರ್ಮನ್ ಬಾಲಭವನ ಅಂತಿತ್ತು. ಸೊ ಅದು ನಾನು ಅಂದ್ಕೊಂಡೆ ನನಗೆ ನನ್ನ ಹಿರಿತನಕ್ಕೆ, ನನ್ನ ಸೇವೆಗೆ, ನಾನು ಮಾಡಿರೋ ಕೆಲಸಕ್ಕೆ ಅದು ತಕ್ಕುದಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕಾಗಿ ನಾನು ಅದನ್ನು ವಿನಮ್ರವಾಗಿ ಬೇಡ ಅಂತ ತಿರಸ್ಕಾರ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಇಲ್ಲ, ನಿನಗೆ ಅಧ್ಯಕ್ಷ ಆಗಬೇಕು, ನೀನು ವೈಸ್ ಚೇರ್ಮನ್ ಅಲ್ಲ ಚೇರ್ಮನ್ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಆದರೆ ಅವರಿಬ್ಬರು ಚರ್ಚೆ ಮಾಡಿ ಈ ಒಂದು ಚೇರ್ಮನ್ ಅನ್ನೋದನ್ನು ಘೋಷಣೆ ಮಾಡಬೇಕಿದೆ. ಇನ್ನೂ 3-4 ನಿಗಮಗಳು ಬಾಕಿ ಇದ್ದಾವೆ. ಅವುಗಳನ್ನ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಆದರೆ ಸರ್ಕಾರ ಬಂದು 2.5 ವರ್ಷ ಆದರೂ ಕೂಡ ಇನ್ನೂ ತೀರ್ಮಾನ ಆಗಿಲ್ಲ. ನಮ್ಮಂಥವ್ರಿಗೆ ಭಾಳ ಕಾಯೋದೇ ಒಂದು ಕೆಲಸ ಆಗಿದೆ. ಆದರೂ ಪಕ್ಷದ ಜವಾಬ್ದಾರಿ, ಪಕ್ಷದ ನಿಷ್ಠೆ, ನಮ್ಮ ಪರಿಶ್ರಮ ಹಾಕೋದು ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ನಾನು ಪಕ್ಷದ ಕೆಲಸ ಏನು ಜವಾಬ್ದಾರಿ ಕೊಟ್ಟಿದ್ದೆ ಅದು ಮಾತ್ರ ಮಾಡ್ತಾ ಇದ್ದೀನಿ. ವಿನಂತಿ ಮಾಡಿದ್ದೀನಿ, ನಿರೀಕ್ಷೆ ಇದೆ. ಈ 4-5 ದಿನಗಳಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಒಂದು ನಿರ್ಧಾರ ತಗೊಂಡು ನನಗೊಂದು ಅವಕಾಶ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಸರ್, ಪ್ರತಿ ಬಾರಿಯೂ ಸರ್ಕಾರ ಬಂದಾಗ, ಪಕ್ಷ ಗೆದ್ದು ಸರ್ಕಾರ ಬಂದ ಬಳಿಕ ಇದೇ ಸಮಸ್ಯೆ ಆಗ್ತಿದೆಯಲ್ಲ. ನಿಷ್ಠಾವಂತ ಕಾರ್ಯಕರ್ತರನ್ನು ಯಾವಾಗಲೂ ಕೂಡ ಕಡೆ ಸಾಲಿನಲ್ಲಿ ನಿಲ್ಲಿಸೋದು, ವೇಟಿಂಗ್ ಲಿಸ್ಟಲ್ಲಿ ನಿಲ್ಲಿಸೋದು. ಅಂದರೆ ಎಲ್ಲೋ ಒಂದು ಕಡೆ ನಿಷ್ಠಾವಂತರಾಗಿ ಕೆಲಸ ಮಾಡೋದು ತಪ್ಪು, ನಾಯಕರ ಹಿಂದೆ ಇದ್ದರೆ ಅವ್ರಿಗೆ ಅವಕಾಶಗಳು ಹೆಚ್ಚು ಸಿಗ್ತವೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಈ ಅಭಿಪ್ರಾಯ ತಮ್ಮದು ಕೂಡ? ಅಂತ ಇಲ್ಲ, ನನ್ನ ಅಭಿಪ್ರಾಯ ಆ ರೀತಿ ಇಲ್ಲ. ಇದಿರ್ಬೋದು, ಕೆಲವ್ರಿಗೆ ಹಂಗೆ ಅನಿಸ್ಬೋದು, ಯಾರೋ ನಾಯಕರ ಹಿಂದೆ ಇದ್ದೆ ಅವಕಾಶ ಸಿಗುತ್ತೆ ಅಂತ. ಅದು ಸಿಗ್ಬೋದೇನೋ, ಅವರ ಇನ್ಫ್ಲೂಯೆನ್ಸಲ್ಲಿ ಸಿಗ್ಬೋದು. ಆದರೆ ನಾವೆಲ್ಲ ಒಂದು KPCC ವಕ್ತಾರನಾಗಿ 11 ವರ್ಷ ಆಗಿದೆ. ಸುಮಾರು 2,500-3,000 ನಾನು ಡಿಬೇಟ್ಗಳಲ್ಲಿ ಭಾಗಿಯಾಗಿದ್ದೇನೆ. ನಾನು ಯಾರ ಪರವಾಗಿದೆ ಅಂತ ತೋರಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ನಾನು ಪಕ್ಷದ ಪರವಾಗಿದ್ದೇನೆ ಅಂತ ಮಾತ್ರ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದು ಒಂದು. ಆಮೇಲೆ ಒಂದು ಹಿರಿತನ ಅನ್ನೋದಿದೆಯಲ್ಲ, ಹಿರಿತನ, ಅನುಭವ, ಜ್ಞಾನ, ಸಮಯ ಕೊಟ್ಟಿರೋದು, ಪರಿಶ್ರಮ ಹಾಕಿರೋದು, ವಿವಿಧ ಹಂತಗಳಲ್ಲಿ ಗೆದ್ಕೊಂಡು ಬಂದಿರೋದು, ಸಂಘಟನೆ ಮಾಡೋದು, ಅದೆಲ್ಲ ಒಂದು ಪರಿಗಣಿಸಬೇಕಾಗುತ್ತೆ. ಆ ಪರಿಗಣನೆ ಇಲ್ಲಿವರೆಗೂ ಆಗಿಲ್ಲ ಅನ್ನೋ ಒಂದು ಅನಿಸ್ತದೆ ನನಗೆ. ಎಲ್ಲೋ ಒಂದು ಭಾವನೆ ಅನಿಸ್ತದೆ, ಯಾಕೆ ಪರಿಗಣನೆ ಮಾಡಲಿಲ್ವಾ? ಆಮೇಲೆ ನಮ್ಮಲ್ಲಿ ಇನ್ನೇನು ಕೊರತೆ ಇತ್ತು, ಸಂಘಟನೆಯಲ್ಲಿ ನಾವು ಸಂಪೂರ್ಣ ತೋರಿಸ್ಕೊಂಡಿದ್ದೀವಿ, ದಿನನಿತ್ಯ ರಾತ್ರಿ ಹಗಲು ಪಕ್ಷ ಸಂಘಟನೆಗೆ ಸಂಕೆಲಸ ಮಾಡಿದ್ದೀನಿ, ಆಗಿಲ್ವಲ್ಲ ಅಂತ ಒಂದು ಅನಿಸ್ತದೆ. ಆದರೂ ಮಾನ್ಯ ಡಿ ಕೆ ಶಿವಕುಮಾರ್ ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ. ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆ ಇದೆ. ಅವರು ಯಾರ್ಯಾರು ದುಡಿದಿದ್ದಾರೆ ಅವ್ರಿಗೆ ಪ್ರಥಮ ಆದ್ಯತೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಆ ಆದ್ಯತೆಯಲ್ಲಿ ನಾನು ಇದ್ದೀನಿ ಅನ್ನೋ ಒಂದು ಭರವಸೆಯಲ್ಲಿ ಕಾಯ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯದಲ್ಲಿ ನಿನಗೂ ಒಂದು ಅವಕಾಶ ಸಿಗುತ್ತೆ, ಅದು ತಗೋ ಅಂತ ಹೇಳಿದರು. ಸೊ ಆ ನಿರೀಕ್ಷೆಯಲ್ಲಿ ಕಾಯ್ತಾ ಇದೆ. ಬಟ್ ಈ ಪಟ್ಟಿನಲ್ಲಿ ಅದು ಬಂದಿಲ್ಲ. ಯಾವುದನ್ನು ಕೊಟ್ಟರೂ ಕೂಡ ನಿಷ್ಠೆಯಿಂದ ಅದನ್ನು ನಾನು ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸ ಖಂಡಿತ ಮಾಡ್ತೀನಿ. ಇದಿಷ್ಟು KPCC ಹಿರಿಯ ವಕ್ತಾರಾದಂತಹ ನಟರಾಜ್ ಗೌಡರ ಒಂದು ಮಾತು. ಕ್ಯಾಮ್ರಾಮನ್ ಲಕ್ಷ್ಮೀಕಾಂತ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.